ಧಾರವಾಡ ಖಾಲಿ ಹುದ್ದೆ ಕಿಚ್ಚು, ಸಿಎಂ ಸಿದ್ದರಾಮಯ್ಯ ಫುಲ್ ಸೀರಿಯಸ್. ಉದ್ಯೋಗಾಕಾಂಕ್ಷಿಗಳ ಆತಂಕ. ಸಿದ್ದರಾಮಯ್ಯ ಫುಲ್ ಸೀರಿಯಸ್ ಆಗಿದ್ದಾರೆ. ಈ ಕಡೆ ಧಾರವಾಡದಲ್ಲಿ ಖಾಲಿ ಹುದ್ದೆ ಕಿಚ್ಚು ಜೋರಾಗಿದೆ. ಉದ್ಯೋಗಾಕಾಂಕ್ಷಿಗಳ ಆತಂಕ, ನಿರಾಶೆ, ಅನಿಶ್ಚಿತತೆ ಅರ್ಥ ಮಾಡಿಕೊಳ್ಳಬಲ್ಲೆ. ಯುವಜನರ ಆತಂಕ, ಅಹವಾಲುಗಳು ನನಗೆ ಗೊತ್ತು ಅಂತಿದ್ದಾರೆ. ಕಳೆದ 2.5 ವರ್ಷಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ 40,000 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ. ಆದರೆ ಒಳ ಮೀಸಲಾತಿ ವಿವಾದ ಕಾರಣ ನೇಮಕಾತಿ ಪ್ರಕ್ರಿಯೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತಂತೆ. ವರ್ಷಗಳ ಕಾಲ ಕಾಯಬೇಕಾದ ಅನೇಕ ಅಭ್ಯರ್ಥಿಗಳನ್ನು ನಾವು ಕಷ್ಟದಲ್ಲಿ ಸಿಲುಕಿಸಿದ್ದೇವೆ. ಈ ಕಷ್ಟವನ್ನು ಗುರುತಿಸಿ ಮುಂಬರುವ ನೇಮಕಾತಿಗಳಲ್ಲಿ ವಯೋಮಿತಿ 5 ವರ್ಷ ಜಾಸ್ತಿ ಮಾಡುತ್ತೇವೆ. ಉಳಿದ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಯುವಜನರೇ, ನಿಮ್ಮ ಶಿಕ್ಷಣ, ಕೌಶಲ್ಯ ಮತ್ತು ಪೂರ್ವ ತಯಾರಿಯ ಮೇಲೆ ಭರವಸೆ ಇಡಿ. ಪ್ರತಿಭಟನಾ ನಿರತ ಯುವ ಜನತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿರುವಂತದ್ದು. ವಿದ್ಯಾರ್ಥಿಗಳ ಕಿಚ್ಚು, ಅವರ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸಿಎಂ ಫುಲ್ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ನಿಮ್ಮ ಆತಂಕ, ನಿರಾಶೆ, ಅನಿಶ್ಚಿತತೆಯನ್ನ ನಾನು ಅರ್ಥ ಮಾಡಿಕೊಳ್ತೇನೆ. ಯುವ ಜನರೇ, ಆತಂಕ ಮಾಡಿಕೊಳ್ಳೋದು ಬೇಡ. ನಿಮ್ಮ ಅಹವಾಲುಗಳೇನಿದೆಯೋ, ಬೇಡಿಕೆಗಳೇನಿದೆಯೋ ನನಗೆ ತಲುಪಿವೆ. ಆದ್ದರಿಂದ ಈ ಬೇಸರ ಬೇಡ. ಕಳೆದ 2 ವರ್ಷಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಆಗಿದೆ ಸಾಕಷ್ಟು ನೇಮಕಾತಿ. ಆದರೆ ಒಳ ಮೀಸಲಾತಿ ವಿವಾದದ ಕಾರಣ ಸ್ವಲ್ಪ ಸ್ಥಗಿತಗೊಂಡಿದೆ. ವರ್ಷಗಳ ಕಾಲ ಕಾಯಬೇಕಾದ ಅನೇಕ ಅಭ್ಯರ್ಥಿಗಳನ್ನು ನಾವು ಕಷ್ಟವನ್ನ ಅರಿತಿದ್ದೇವೆ, ಅವರ ಕಷ್ಟಗಳನ್ನ. ಇದನ್ನು ಗುರುತಿಸಿ ಬರುವಂತಹ ನೇಮಕಾತಿಗಳಲ್ಲಿ 5 ವರ್ಷ ಸಡಿಲಿಕೆಯನ್ನ ಕೊಡ್ತೇವೆ. ಉಳಿದ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಶಿಕ್ಷಣ, ಕೌಶಲ್ಯ ಮತ್ತು ಪೂರ್ವ ತಯಾರಿಯ ಮೇಲೆ ನೀವು ಭರವಸೆಯನ್ನ ಇಡಿ ಅಂತ ಯುವಜನರಿಗೆ ಕಿವಿದ ಮಾತನ್ನ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರತಿಭಟನಾ ನಿರತ ಯುವ ಜನತೆಯಲ್ಲಿ ಮನವಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾವು ಅಧಿಕಾರಕ್ಕೆ ಬಂದಾಗ 2.64 ಲಕ್ಷಕ್ಕೂ ಹೆಚ್ಚು ಹುದ್ದೆ ಭರ್ತಿಯಾಗಿತ್ತು. ಖಾಲಿ ಹುದ್ದೆ 1-2 ದಿನಗಳಲ್ಲಿ ಸೃಷ್ಟಿಯಾದದ್ದಲ್ಲ. ಹಿಂದಿನ ಬಿಜೆಪಿ ಸರ್ಕಾರ ಸಕಾಲದಲ್ಲಿ ನೇಮಕಾತಿಯನ್ನು ಆರಂಭ ಮಾಡಲಿಲ್ಲ. ಖಾಲಿ ಹುದ್ದೆ ಭರ್ತಿಗೆ ಸೂಕ್ತ ಯೋಜನೆಯನ್ನ ರೂಪಿಸಲಿಲ್ಲ. ಈಗ ನಿರಪರಾಧಿ ವಿದ್ಯಾರ್ಥಿಗಳಿಗೆ ವಿಪಕ್ಷದಿಂದ ತಪ್ಪು ಮಾರ್ಗದರ್ಶನವಾಗಿದೆ. ಈ ಹಿಂದೆ ತಮ್ಮ ರಾಜಕೀಯ ಸ್ವಾರ್ಥದ ಈಡೇರಿಕೆಗಾಗಿ ಅಭ್ಯರ್ಥಿಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅಶಾಂತಿ ಉಂಟು ಮಾಡಲು ಹೊರಟಿರುವಂತಹ ವಿಪಕ್ಷದ ನಡೆ ಖಂಡನೀಯ. ವಿಪಕ್ಷ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಈ ಖಾಲಿ ಹುದ್ದೆಗಳು 1-2 ದಿನದಲ್ಲಿ ಸೃಷ್ಟಿಯಾದದ್ದಲ್ಲ. 2.64 ಲಕ್ಷ ಖಾಲಿ ಇದ್ದುವು. ಖಾಲಿ ಇದ್ದಂಥ 1-2 ಈ ಹುದ್ದೆಗಳೇನಿದೆಯಲ್ಲ, ಖಾಲಿ ಇರೋದು ಇವತ್ತು ಸೃಷ್ಟಿಯಾಗಿದ್ದಲ್ಲ. ಬಿಜೆಪಿ ಸರ್ಕಾರ ಇದ್ದಾಗಲೇ ಆಗಿದ್ದು. ಅವಾಗ ಅವರು ನೇಮಕಾತಿಯನ್ನ ಆರಂಭ ಮಾಡಲಿಲ್ಲ. ಹುದ್ದೆ ಭರ್ತಿಗೆ ಯಾವುದೇ ಯೋಜನೆಗಳನ್ನ ರೂಪಿಸಲಿಲ್ಲ. ನಿರಪರಾಧಿ ವಿದ್ಯಾರ್ಥಿಗಳಿಗೆ ವಿಪಕ್ಷದಿಂದ ತಪ್ಪು ಮಾರ್ಗದರ್ಶನವಾಗಿದೆ. ತಮ್ಮ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳಿಕ್ಕೋಸ್ಕರ ಈಡೇರಿಕೆಗಾಗಿ ಅಭ್ಯರ್ಥಿಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಅಶಾಂತಿ ಉಂಟು ಮಾಡೋದಕ್ಕೆ ಹೊರಟಿರುವಂತಹ ವಿಪಕ್ಷದ ನಡೆ ಏನಿದೆಯಲ್ಲ, ಅದು ಖಂಡನೀಯ. ವಿಪಕ್ಷ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ. ವಿಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದು 1-2 ದಿನದಲ್ಲಿ ಆದಂತಹದ್ದಲ್ಲ.